ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಕ್ಕು, ಏನ್ ಗಾಳಿ ಬೀಸ್ಕೊತಾ ಇದ್ಯಾ? ಫ್ಯಾನ್ ಹಾಕೋಬಾರ್ದಾ? ನಿಮ್ಮಂತ ಗಂಡ ಇದ್ರೆ ಗಾಳಿನೂ ಬೀಸ್ಕೋಬೇಕು, ಹೊಗೆನೂ ಹಾಕಿಸ್ಕೋಬೇಕು. ಅಯ್ಯೋ ಬಿಡ್ತು ಸುಕ್ಕು, ಏನು ಮಾತಾಡ್ತಿದ್ದೆ ನೀನು? ನೀನು ಬಾಳಿ ಬದುಕಿ ಇನ್ನು ಎಷ್ಟು ಜನ ಜೀವನ ಹಾಳು ಮಾಡ್ಬೇಕಾಗಿದೆ. ನೀನು ಇಷ್ಟು ಬೇಗ ಹೊಗೆ ಹಾಕಿಸ್ಕೊತೀಯಾ? ಚಾನ್ಸೇ ಇಲ್ಲ. ಓಕೆ ಓಕೆ, ಕೂಲ್ ಕೂಲ್ ಕೂಲ್. ಸುಕ್ಕು, ತುಂಬಾ ಹೊಟ್ಟೆ ಇದೆ ಕಣೆ. ಸೌಂದರ್ಯಂಗೆ ಬೇಗ ಅಡಿಗೆ ಮಾಡಕ್ ಹೇಳ್ತೀಯಾ? ಯಾಕೆ ನೀವು ಗಂಡ್ಸಲ್ವಾ? ಹೋಗ್ ನೀವೇ ಹೇಳಿ. ಧಾರಾವಾಹಿನಲ್ಲಿ ಹೀರೋಗಿಂತ ಹೀರೋಯಿನ್ಗೆ ಸ್ಕೋಪ್ ಜಾಸ್ತಿ. ಈಗ ನಾನು ಹೋದ್ರೆ ಅದನ್ ಮಾಡು ಇದನ್ ಮಾಡು ಅಂತ ನನ್ಗೆ ಕೆಲ್ಸ ಇರ್ತಾಳೆ. ಆಗೇನ್ ಮಾಡ್ಲಿ ನಾನು? ನನ್ ಕೈಯಲ್ಲಿ ಆಗಲ್ಲಪ್ಪ. ಅವಳು ಯಾವಾಗ ಏನ್ ಮಾಡ್ತಾಳೋ ಮಾಡ್ಲಿ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರಿ. ನಾನು ನಿಮ್ ಮುಂದೆ ಲಬಲಬ ಅಂತ ಬಾಯಿ ಪಡ್ಕೊಂತ ಕುತ್ಕೋತೀನಿ, ನೋಡ್ತಾ ಇರಿ. ಇಷ್ಟು ಸೊಂಟ ಅನ್ನೋದಿದೆ ಗೊತ್ತಾ? ಸ್ವಲ್ಪ ಕರುಣೆ ಅನ್ನೋದೇ ಇಲ್ವಾ ನಿಮ್ಗೆ? ನೀವು ಆ ಕೆಲ್ಸದವ್ರನ್ನೆಲ್ಲ ಅಷ್ಟು ಗೋಳಿಕೊಂಡ್ರಲ್ಲ, ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ಈಗ ಕೆಲ್ಸದವ್ರ ಬೆಲೆ, ಅವ್ರ ನೋವಿನ ಬೆಲೆ ಗೊತ್ತಾಗ್ತಿದೆ ಅನ್ಸುತ್ತೆ. ಮಾತಿದ್ರೆ ಸಾಕು, ಆ ದೀಪ ಕೆಲ್ಸದವ್ರಿಗೆ ಸಪೋರ್ಟ್ ಮಾಡ್ತೀರಾ. ನಾನು ನನ್ ಮಗಳು ನಿಮಗ್ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಯಾಕಿಲ್ಲ? ನನ್ನ ಮಗಳು ಒಂದೊಂದ್ಲ ಒಂದು, ನೀನು ಏಳ ಎಡೆ ಡಬ್ಬಲ್. ನನ್ ಕಣ್ ಮುಂದೆ ಕುತ್ಕೋಬೇಡಿ, ಹೋಗ್ತಾ ಇರಿ ಸುಮ್ನೆ. ಆಯ್ತಮ್ಮ, ನಮ್ಮಪ್ಪ ಹೇಳ್ತಾ ಇದ್ದ ದುಷ್ಟನ್ ಕಂಡ್ರೆ ದೂರ ಇರು ಅಂತ. ಆಗೊಂದ್ ಮಾತು ಕೇಳಲಿಲ್ಲ, ಈಗ ಕೇಳ್ಬೇಕಾಗಿದೆ. ಚೋರರಿಗೊಂದು ಕಾಲ. ಅವರು ಈ ಮನೆ ಯಜಮಾನಿ, ಅವರೇ ನಮಗೆ ಸಂಬಳ ಕೊಡೋದು. ಏನೋ ಕೋಪದಲ್ಲಿ 4 ಮಾತು ಅಂತಾರೆ ಅಂತ ನಾವು ಈ ಥರ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಅವ್ರ ಹತ್ರ ಹೋಗಿ ಕ್ಷಮೆ ಕೇಳೋಣ. ಏನಂತೀರಾ? ಹೌದು, ಸರಿ ಸರಿ, ಬನ್ನಿ. ಜಾಜಿ ಅಕ್ಕ. ಏನ್ ಜಾಜಿ ಅಕ್ಕ ಇದು? ಇಷ್ಟು ಬೇಗ ಮನ್ಸ್ ಕರ್ಗೋಯ್ತಾ? ಅವ್ರು ನಿಮಗ್ ಕೊಟ್ಟಿರೋ ಕಷ್ಟದ ಮುಂದೆ ಅವ್ರು ಪಡ್ತಿರೋ ಕಷ್ಟ ಏನ್ ದೊಡ್ಡದಲ್ಲ. ಇರ್ಬೋದು ಮೇಡಮ್, ಆದ್ರೆ ನಾವು ಅವ್ರ ಥರ ನಮ್ಮ ಮನಸ್ಸನ್ನ ಕಲ್ ಮಾಡ್ಕೊಂಡ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಇದು ಯಾಕೋ ತುಂಬಾ ದೊಡ್ಡದಾಗ್ತಿದೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸೋಣ ಅಂತ ಅನಿಸ್ತಿದೆ. ದಯವಿಟ್ಟು ಬಲವಂತ ಮಾಡಬೇಡಿ ಮೇಡಮ್. ಎಲ್ರ ಪರವಾಗಿ ಕೈ ಮುಗ್ದು ಕೇಳ್ಕೊಂತೀನಿ. ನಿಮ್ಮಿಷ್ಟ. ಆದ್ರೆ ನೀವು ಮತ್ತೆ ಕ್ಷಮೆ ಕೇಳಿ ಕೆಲಸ ಶುರು ಮಾಡಿದ್ರೆ ನೀವು ಸೋತಂತೆ ಲೆಕ್ಕ. ಮತ್ತೆ ಆಮೇಲೆ ಏನಾದ್ರೂ ದೊಡ್ಡ ಸಮಸ್ಯೆ ಆದ್ರೆ ಅದಕ್ಕೆ ಯಾವ ಬೆಲೆನೂ ಇರಲ್ಲ. ಮತ್ತೆ ಈ ಧರಣಿ ಮುಷ್ಕರ ಇದ್ಯಾವುದು ನಡೆಯಲ್ಲ. ಏನೋ ಮಾಡಿ. ಹೇಗಿತ್ತಮ್ಮ ನಮ್ಮ ಅತ್ತಿಗೆ ಮಾಡಿದ್ದು ಉಪ್ಪಿಟ್ಟು ಫಿಲ್ಟರ್ ಕಾಫಿ? ತುಂಬಾ ಚೆನ್ನಾಗಿತ್ತು ಆಂಟಿ. ಹಾಗಾದ್ರೆ ಇನ್ನೂ ಸ್ವಲ್ಪ ಕೊಡೋದಾ? ಬೇಡ ಬೇಡ, ಸಾಕು. ಓ, ನೀನು ಡ್ಯುಯೆಟ್ ಮಾಡ್ತಾ ಇದೀಯಾ? ಹಾ, ಬಟ್ ಆಂಟಿ ಅದು ಡ್ಯುಯೆಟ್ ಅಲ್ಲ, ಡಯಟ್. ಹಾ, ಅದೇ ನೀನ್ ಹೀಗೆ ಸ್ವಲ್ಪ ಸ್ವಲ್ಪನೇ ತಿನ್ಕೊಂಡು ಈ ಬೀನ್ಸು ಜವಳಿಕಾಯಿ ಇರುತ್ತಲ್ಲ ಹಾಗೆ ತೆಳ್ಳಗಿರು, ಆಯ್ತಾ? ಆಂಟಿ, ಶತ್ರುನೇ ಮನೆಗೆ ಬಂದ್ರು ಅವ್ರಿಗೆ ಉಪಚಾರ ಮಾಡಿ ಕಳಿಸ್ಬೇಕು ಅಂತ ಹೇಳ್ತಾರೆ. ನೀವ್ ಆ ಮಾತನ್ನ ಇವತ್ತು ನಿಜ ಮಾಡ್ಬಿಟ್ರಿ ಆಂಟಿ. ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ನೀನಿನ್ನೂ ನಮ್ಮ ಪಾಲಿಗೆ ಶತ್ರುನಾ? ಅಯ್ಯೋ ಹಾಗಲ್ಲ ಆಂಟಿ, ನಿಮ್ಗಷ್ಟೆಲ್ಲ ಅವಮಾನ ಮಾಡಿದ್ರು ನೀವು ಅದನ್ನೆಲ್ಲ ಮರೆತು ನನಗೆ ಪ್ರೀತಿಯಿಂದ ಕಾಫಿ ತಿಂಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ನನಗೆ ಕ್ಷಮಿಸದೇ ಇದ್ದಾಗ ಆಗಿದ್ದ ನೋವು ಈಗ ಎಲ್ಲ ಮರ್ತೋಯ್ತು ಆಂಟಿ. ಬರ್ತೀನಿ. 1 ನಿಮಿಷ ಇರಮ್ಮ, ಕುಂಕುಮ ಕೊಡ್ತೀನಿ. ತಗೊಮ್ಮ. ಆಗ್ಲೇ ಕಾಲಿಗೆ ಬಿದ್ದು ಕ್ಷಮಿಸಿ ಅಂತ ಕೇಳಿದಾಗ ನೀವು ಕ್ಷಮಿಸ್ಲಿಲ್ಲ. ಆದರೆ ಈಗಲಾದರೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಆಂಟಿ, ಪ್ಲೀಸ್. ಒಳ್ಳೇದಾಗ್ಲಮ್ಮ. ಬರ್ತೀನಿ ಆಂಟಿ. ಸಂಜನಾ, ಆಗಾಗ ಬರ್ತಾ ಇರಮ್ಮ. ಹಾಂ ಆಂಟಿ, ಸರಿ. ಬರ್ತೀನಿ ನರಸಿಂಹ.
ಆಗಾಗ ಬರ್ತಾ ಇರಮ್ಮ. ಏನಮ್ಮ ನೀನು ತಪ್ಪು ಮಾಡಿದವ್ರು ಮನೆಗೆ ಬಂದ್ರೆ ಬೈದ್ ಕಳ್ಸೋದ್ ಬಿಟ್ಟು ಕೂರ್ಸಿ ತಿಂಡಿ ಹಾಕಿ ಆಶೀರ್ವಾದ ಮಾಡಿ ಆಗಾಗ ಬಾ ಅಂತ ಬೇರೆ ಹೇಳಿದ್ಯಾ? ಅವಳು ಮಾಡಿರೋ ಗನಂದಾರಿ ಕೆಲಸ ಮರ್ತ್ಬಿಟ್ಯಾ? ಇದರ ಅವಶ್ಯಕತೆ ಇತ್ತಾ ಈಗ? ನರಸಿಂಹ, ಅವಳು ತಿಂಡಿ ತಿಂದ್ಮೇಲೆ ಒಂದು ಮಾತು ಹೇಳಿದ್ಲು ಗೊತ್ತಾ? ಅದಕ್ಕೆ ಹಾ, ತಿಂಡಿ ಚೆನ್ನಾಗಿತ್ತು ಅಂತ ಹೇಳಿದ್ಲಲ್ಲ. ಅಲ್ಲ, ಮನೆಗೆ ಶತ್ರುನೇ ಬರಲಿ ಉಪಚಾರ ಮಾಡಿ ಕಳಿಸ್ಬೇಕು ಅನ್ನೋದು. ಆಗಿದ್ದಾಗೋಯ್ತು, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ದ್ವೇಷ ಮಾಡೋದು ಒಳ್ಳೇದಲ್ಲಪ್ಪ. ಅವಳಾಗೆ ಬಂದು ಕ್ಷಮೆ ಕೇಳಿದ್ಲಲ್ಲ, ಅಷ್ಟು ಸಾಕು. ಅದನ್ನೆಲ್ಲ ಮರೆತು ಮುಂದೆ ಸಾಗಬೇಕು. ಮುಂದೆ ಜೀವನದಲ್ಲಿ ಬೇಕಾದಷ್ಟು ಮಾಡಬೇಕಾಗಿರೋ ಕೆಲಸಗಳಿವೆ, ಅದ್ರ ಬಗ್ಗೆ ಗಮನ ಕೊಡು. ಅರ್ಥ ಆಯ್ತಾ? ಏನಾದ್ರೂ ಮಾಡ್ಕೊಳ್ಳಿ, ಅವ್ರು ಬಂದಿದ್ದ ವಿಷಯ ಸಾಹೇಬ್ರಿಗೆ ಗೊತ್ತಾದ್ರೆ. ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಕಣೋ, ನಾನು ಅವ್ರಿಗೆ ಹೇಳ್ತೀನಿ. ಛೇ, ಏಯ್, ಎಲ್ಗೆ ಹೋಗ್ತಾ ಇದೆಯೋ? ಹೋಗ್ಲಿ ಬಿಡಿ ಅದಕ್ಕೆ, ರಾತ್ರಿ ಮನೆಗೆ ಬರ್ತಾನಲ್ವಾ. ನಾವಿಬ್ರು ಅವ್ನ ಮಾತು ಕೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗಿದ್ದಾನಷ್ಟೇ. ಅಂಬುಜಾ, ಆ ಹುಡುಗಿ ವಿಷಯದಲ್ಲಿ ನಾನು ನಡ್ಕೊಂಡಿದ್ದು ತಪ್ಪು ಅಂತ ನಿನ್ಗೂ ಅನ್ನಿಸ್ತಾ? ಖಂಡಿತ ಇಲ್ಲ ಅದಕ್ಕೆ. ಪಾಪ ಆ ಹುಡುಗಿ ಅಷ್ಟೊಂದು ಬೇಡ್ಕೋತಿದ್ಲು, ಯಾರಿಗಾದ್ರೂ ಪಾಪ ಅಂತ ಅನ್ಸುತ್ತೆ. ಅವನಿನ್ನೂ ಬಿಸಿ ರಕ್ತ, ಕೋಪ ಮಾಡ್ಕೋತಾನೆ. ನೀವೇನು ಯೋಚನೆ ಮಾಡಬೇಡಿ ಅದಕ್ಕೆ. ಏನು ಮರಿ, ಇಲ್ಲಿವರೆಗೂ ನನ್ನನ್ನು ಹುಡ್ಕೊಂಬಂದು ಮೀಟ್ ಮಾಡದೆ ಈ ಥರ ಕದ್ದು ಮುಚ್ಚಿ ಫಾಲೋ ಮಾಡ್ತಿದ್ಯಲ್ಲ, ಏನು ಸಮಾಚಾರ? ಹ್ಞೂ, ಮತ್ತೆ ಸಿಗಿ ಅಂದರೆ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನೇ ಹುಡ್ಕೊಂಬಂದೆ. ಪರವಾಗಿಲ್ಲ, ನಾನಿರೋ ಆಫೀಸ್ನು ಹುಡುಕಿದ್ಯಾ ಆದರೆ ನಿನ್ನಲ್ಲೂ ಕ್ರಿಮಿನಲ್ ಬ್ರೈನ್ ಇದೆ ಅಂತ ಅರ್ಥ ಆಯಿತು. ಏನು ವಿಷಯ ಹೇಳು, ನನಗೆ ಟೈಮಿಲ್ಲ, ಹೊರಡಬೇಕು. ಸರ್, ನೀವು ಯಾರು? ನನ್ನನ್ನು ಆಫೀಸ್ವರೆಗೂ ಹುಡ್ಕೊಂಬಂದವನಿಗೆ ನನ್ನ ಹೆಸರು ಗೊತ್ತಾಗಿರ್ಬೇಕಲ್ಲ. ನಿಮ್ಮ ಹೆಸರು ಪ್ರಭಾಕರ್ ಅಂತಾನೂ ಗೊತ್ತು. ಸರ್, ನಿಮಗೂ ರೂಪನ್ಗೆ ಏನು ಸಂಬಂಧ? ಹಾಂ, ಅವಳು ನಿಮ್ಗೆ ಏನಾಗಬೇಕು? ಅದು ಅಲ್ಲದೆ ಅವಳ ಮೇಲೆ ಕೋಟಿಗಟ್ಟಲೆ ದುಡ್ಡು ಸುರಿದು ಹೀರೋಯಿನ್ ಮಾಡಕ್ಕೆ ಹೊರಟಿದ್ದೀರಾ. ನನ್ನ ಕ್ರಿಮಿನಲ್ ರೆಕಾರ್ಡ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ನನ್ನ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತಿದ್ದೀರಾ. ನೋಡಿ ಸರ್, ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕು. ಓ, ಇದನ್ನು ಕೇಳೋದಕ್ಕೆ ಅಷ್ಟು ದೂರದಿಂದ ನನ್ನನ್ನು ಹುಡ್ಕೊಂಬಂದ? ಹೌದು, ನನಗಂತೂ ಆ ರೂಪನ್ ಜೊತೆ ಇರೋಕ್ಕಾಗ್ತಾ ಇಲ್ಲ. ತುಂಬ ಇರಿಟೇಟ್ ಮಾಡ್ತಿದ್ದಾಳೆ, ಕೆನ್ನೆಗೆ ಹೊಡಿತಾಳೆ, ಮರ್ಯಾದೆನೇ ಕೊಡಲ್ಲ ಸರ್. ಇನ್ನು ಹೋಗೋ ಬಾರೋ ಅನ್ನೋದೊಂದು ಬಾಕಿ ಇದೆ ನೋಡಿ. ಇವಾಗಲೇ ಹಿಂಗೆ, ನಾಳೆ ದೊಡ್ಡ ಹೀರೋಯಿನ್ ಆದಮೇಲೆ ನನ್ನ ಮೂತೆ ನೋಡಲ್ಲ ಅನ್ಸುತ್ತೆ. ನೋಡಿ ಸರ್, ನನಗೆ ಇದಕ್ಕೆ ಪರಿಹಾರ ನೀವೇ ಕೊಡಬೇಕು. ಅದಕ್ಕೂ ಮುಂಚೆ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕು, ನನ್ನ ಡೌಟ್ ಕ್ಲಾರಿಫೈ ಆಗಬೇಕು. ನೋಡು ಬರೀ, ಇದೆಲ್ಲ ನಿನ್ನ ಪರ್ಸನಲ್ ಪ್ರಾಬ್ಲಮ್, ಅದನ್ನು ನೀನೇ ಸಾಲ್ವ್ ಮಾಡ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.